ಮೈದುಂಬಿ ಹರಿಯುತ್ತಾ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿರುವ ಹೆಬ್ಬೆ ಜಲಪಾತ ಜೂನ್ ತಿಂಗಳಿನವರೆಗೂ ಸಮರ್ಪಕ ಮಳೆಯ ಕೊರತೆಯಿಂದ ಸೊರಗಿದ್ದ ಪ್ರಸಿದ್ಧ ಹೆಬ್ಬೆ ಜಲಪಾತ ಇದೀಗ ಪುನರ್ವಸು ಮಳೆಯ ಅಬ್ಬರಕ್ಕೆ ಮೈದುಂಬಿ ತುಂಬಿಕೊಟ್ಟಿದ್ದು ಪ್ರಕೃತಿಯ ಪ್ರಿಯರು ಹಾಗೂ ಪ್ರವಾಸಿಗರನ್ನ ತನ್ನತ್ತ ಕೈಬೀಸಿ ಕರೆಯುತ್ತಿದೆ. ಕಳೆದ ಕೆಲವು ದಿನಗಳಿಂದ ಕೆಮ್ಮಣ್ಣಗುಂಡಿ ಕಲ್ಲತ್ತಗಿರಿ ಭಾಗದ ಗಿರಿಶ್ರೇಣಿಗಳಲ್ಲಿ ಭಾರೀ ಮಳೆಯಾಗುತ್ತಿರುವ ಪರಿಣಾಮ ಹೆಬ್ಬೆ ಜಲಪಾತ ಸೇರಿದಂತೆ ಕಲ್ಲತ್ತಗಿರಿ ಜಲಪಾತ, ಶಾಂತಿ ಫಾಲ್ಸ್ ಹಾಗೂ ಭೀಮನಹಳ್ಳಿ ಜಲಪಾತಗಳು ಸಹ ಬೋರ್ಗರೆಯುತ್ತಾ ಹರಿಯುತ್ತಿವೆ. ಹಚ್ಚ ಹಸಿರಿನ ಪ್ರಕೃತಿ ಮಡಿಲಿನಲ್ಲಿ ದುಂಬಿಕ್ಕುವ ಜಲಧಾರಿಯ ಮನಮೋಹಕ ದೃಶ್ಯವನ್ನ ಕಣ್ತುಂಬಿಕೊಳ್ಳಲು ರಾಜ್ಯದ ವಿವಿಧ ಭಾಗಗಳಿಂದ ಮಾತ್ರವಲ್ಲದೆ ದೇಶ ಹಾಗೂ ವಿದೇಶಗಳಿಂದಲೂ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಹೆಬ್ಬೆ ಜಲಪಾತದ ರುದ್ರ ರಮಣೀಯ ಸೌಂದರ್ಯವನ್ನ ಸವಿಯುತ್ತಾ ಪ್ರಕೃತಿಯ ಮಡಿಲಿನಲ್ಲಿ ಸಮಯ ಕಳೆಯುತ್ತಿರುವ ಪ್ರವಾಸಿಗರು ಈ ಮಳೆಗಾಲದ ಸೊಬಗನ್ನ ಮೊಬೈಲ್ ಹಾಗೂ ಕ್ಯಾಮೆರಾಗಳಲ್ಲಿ ಸೆರೆಹಿಡಿಯುತ್ತಿದ್ದಾರೆ. ಆದರೆ ಜಲಪಾತದ ನೀರಿನ ಹರಿವು ಗಣನೀಯವಾಗಿ ಹೆಚ್ಚಿರುವುದರಿಂದ ಪ್ರವಾಸಿಗರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕಾಗಿದೆ. ಜಲಪಾತದ ಸಮೀಪದ ಕಲ್ಲು ಬಂಡೆಗಳ ಮೇಲೆ ತೇವಾಂಶದಿಂದ ಪಾಚಿ ಕಟ್ಟಿರುವ ಕಾರಣ ಕಾಲು ಜಾರಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ಆದ್ದರಿಂದ ಜಲಪಾತದ ಅತ್ಯಂತ ಸಮೀಪಕ್ಕೆ ತೆರಳದೆ ಸುರಕ್ಷಿತ ಸ್ಥಳದಿಂದ ವೀಕ್ಷಣೆ ಮಾಡಬೇಕು ಎಂದು ಅರಣ್ಯ ಇಲಾಖೆ ಮನವಿ ಮಾಡಿದೆ. ಹೆಬ್ಬೆ ಜಲಪಾತಕ್ಕೆ ಬರುವ ಪ್ರವಾಸಿಗರು ಜಲಪಾತದ ಸಮೀಪಕ್ಕೆ ತೆರಳದೆ ಸುರಕ್ಷಿತ ಪ್ರದೇಶದಿಂದಲೇ ವೀಕ್ಷಣೆ ಮಾಡಬೇಕು. ನೀರಿನ ಹರಿವು ಹೆಚ್ಚಿರುವುದರಿಂದ ಕಲ್ಲು ಬಂಡೆಗಳ ಮೇಲೆ ಪಾಚಿ ಕಟ್ಟಿದ್ದು ಕಾಲು ಜಾರಿ ಅಪಾಯ ಸಂಭವಿಸುವ ಸಾಧ್ಯತೆ ಇದೆ. ತಮ್ಮ ಹಾಗೂ ಕುಟುಂಬದ ಸುರಕ್ಷತೆಯನ್ನ ಗಮನದಲ್ಲಿಟ್ಟುಕೊಂಡು ಜಾಗರೂಕರಾಗಿರಿ ಎಂದು ಬಿ. ಸುಧಾಕರ್ ವಲಯ ಅರಣ್ಯಾಧಿಕಾರಿ, ಭದ್ರಾ ವನ್ಯಜೀವಿ ವಿಭಾಗ ಅಧಿಕಾರಿಯವರು ಮನವಿ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರದೀಪ್, ಪ್ರಜಾಪ್ರವರ್ತಿ, ತರೀಕೆರೆ.